ಸರಿ, ಇವತ್ತು ನಮ್ಮ ಮುಂದಿರೋ ವಿಷಯ ತುಂಬಾ ಆಳವಾದದ್ದು. ಕೋಟ್ಯಾಂತರ ಜನ ಪ್ರತಿದಿನ ಪಠಿಸುವ ಗಾಯತ್ರಿ ಮಂತ್ರದ ಬಗ್ಗೆ ನಾವು ಮಾತಾಡಲಿದ್ದೇವೆ. ಆದರೆ ನಾವು ಕೇವಲ ಅದರ ಅರ್ಥವನ್ನು ತಿಳ್ಕೊಳ್ತಿಲ್ಲ. ನಮ್ಮ ಕೈಯಲ್ಲಿ ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಅದ್ಭುತ ಗ್ರಂಥದ ಕೆಲವು ಭಾಗಗಳಿವೆ. ಈ ಪುಸ್ತಕದ ಪ್ರಕಾರ ಶ್ರೇಷ್ಠ ಸಾಧಕರು ಅವರು ಈ ಮಂತ್ರವನ್ನ ಕೇವಲ ಉಚ್ಚಾರಣೆ ಮಾಡೋದಿಲ್ಲ, ಬದಲಿಗೆ ಅದನ್ನೊಂದು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವ ಕೀಲಿಯಂತೆ ಬಳಸ್ತಾರೆ. ನಮ್ಮ ಇವತ್ತಿನ ಕೆಲಸ ಆ ಕೀಲಿ ಯಾವುದು ಮತ್ತೆ ಚತುರ್ಮುಖ ಬ್ರಹ್ಮರಂತಹ ಮಹಾನ್ ಸಾಧಕರು ಅದನ್ನು ಹೇಗೆ ಬಳಸ್ತಾರೆ ಅಂತ ಪತ್ತೆ ಹಚ್ಚೋದು. ಹೌದು, ಇದು ಬಹಳ ಕುತೂಹಲಕಾರಿ ವಿಷಯ. ನೀವು ಹೇಳಿದ ಹಾಗೆ ಈ ಗ್ರಂಥ 2 ಸಂಪುಟಗಳಲ್ಲಿದೆ. ಒಂದು ಭಕ್ತಿಯುಕ್ತ ಕರ್ಮಯೋಗ, ಅಂದ್ರೆ ಆಚರಣೆಯ ಬಗ್ಗೆ ಹೇಳಿದ್ರೆ. ಇನ್ನೊಂದು ಭಕ್ತಿಯುಕ್ತ ಜ್ಞಾನಯೋಗ, ಅಂದ್ರೆ ಆ ಆಚರಣೆಯ ಹಿಂದಿನ ತತ್ವಜ್ಞಾನ. ನಾವಿವತ್ತು ಆ ಜ್ಞಾನದ ಭಾಗವನ್ನೇ ನೋಡ್ತಾ ಇದ್ದೀವಿ. ಈ ಗ್ರಂಥದ ಪ್ರಕಾರ ಗಾಯತ್ರಿ ಮಂತ್ರ ಅನ್ನೋದು ಸಾಧಕನ ಕೈಯಲ್ಲಿ ಒಂದು ಉಪಕರಣ ಇದ್ದಾಗೆ. ಆ ಉಪಕರಣ ಅನ್ನೋ ಪದ ಚೆನ್ನಾಗಿದೆ. ಇಲ್ಲಿ ಅನುಸಂಧಾನ ಅನ್ನೋ ಒಂದು ಪದವನ್ನ ಪದೇ ಪದೇ ಬಳಸಲಾಗಿದೆ. ನಾವು ಸಾಮಾನ್ಯವಾಗಿ ಜಪ ಅಥವಾ ಧ್ಯಾನ ಅಂತ ಕೇಳಿರ್ತೇವೆ. ಈ ಅನುಸಂಧಾನ ಅವೆರಡಕ್ಕಿಂತ ಹೇಗೆ ಭಿನ್ನ? ಅದನ್ನೊಂದು ಜೀವಂತ ಅನುಭವ ಅಂತ ಯಾಕೆ ಕರೆಯಲಾಗಿದೆ? ಬಹಳ ಮುಖ್ಯವಾದ ಪ್ರಶ್ನೆ. ಜಪ ಅಂದ್ರೆ ಮಂತ್ರವನ್ನು ಮತ್ತೆ ಮತ್ತೆ ಹೇಳೋದು. ಅದು ಮನಸ್ಸಿನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ. ಧ್ಯಾನ ಅಂದ್ರೆ ಒಂದು ವಿಷಯದ ಮೇಲೆ ಆಳವಾಗಿ ಚಿಂತನೆ ಮಾಡೋದು. ಆದ್ರೆ ಅನುಸಂಧಾನ ಅಂದ್ರೆ ಆ ಮಂತ್ರದ ಅರ್ಥವನ್ನ ತನ್ನ ಜೀವನದ ಪ್ರತಿ ಘಟನೆಗೆ, ತನ್ನ ಅಸ್ತಿತ್ವಕ್ಕೆ ಮತ್ತೆ ತಾನು ಅರಿಯಲು ಹೊರಟಿರುವ ಪರಮ ಸತ್ಯಕ್ಕೆ ಜೋಡಿಸಿಕೊಳ್ಳೋದು. ಅದು ಕೇವಲ ಬೌದ್ಧಿಕ ಕಸರತ್ತಲ್ಲ, ಬದಲಾಗಿ ಅನುಭವದ ಮೂಲಕ ಸತ್ಯವನ್ನು ತನ್ನದಾಗಿಸಿಕೊಳ್ಳುವ ಪ್ರಕ್ರಿಯೆ. ಅದಕ್ಕೆ ಅದೊಂದು ಜೀವಂತ ಅನುಭವ. ಅಂದ್ರೆ ಸಾಧಕ ಮಂತ್ರವಾಗ್ತಾನೆ, ಮಂತ್ರ ಸಾಧಕನ ಅನುಭವವಾಗಿ ಮಾರ್ಪಡುತ್ತೆ. ಹಾಗಾದ್ರೆ ಇದು ಕೇವಲ ಬಾಯ್ಪಾಠವಲ್ಲ, ಬದಲಿಗೆ ಬದುಕಿನ ಭಾಗವಾಗಿಸಿಕೊಳ್ಳೋದು. ಸರಿ, ಹಾಗಾದ್ರೆ ಈ ಅನುಸಂಧಾನದ ಮೂಲಕ ಸಾಧಕರು ಏನನ್ನ ಸಾಧಿಸ್ತಾರೆ? ಮೂಲದಲ್ಲಿ ಚರಿತಂ ಚೈಶ್ವಾಂ ಚಕ್ರುಹು ಅಂತ ಒಂದು ಮಾತು ಬರುತ್ತೆ. ಅಂದ್ರೆ ಆ ಮಹಾನ್ ಸಾಧಕರ ಅನುಸಂಧಾನವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಕೇವಲ ಅವರ ವ್ಯಕ್ತಿತ್ವದ ಪರಿಚಯ ಆಗೋದಿಲ್ಲ, ಬದಲಿಗೆ ಅವರು ಯಾರನ್ನ ಕುರಿತು ಅನುಸಂಧಾನ ಮಾಡ್ತಾರೋ ಆ ಭಗವಂತನ ಗುಣಗಳ ದರ್ಶನವೂ ಆಗುತ್ತೆ ಅಂತ. ಅವರ ಅನುಭವವೇ ನಮ್ಗೆ ಭಗವಂತನ ಸ್ವರೂಪವನ್ನು ತೋರಿಸುವ ಕನ್ನಡಿಯ ಹಾಗೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಬುದ್ಧಿಯ ದೇವತೆಯಾದ ಸರಸ್ವತಿಯ ಪಾತ್ರ ಬಹುಮುಖ್ಯ. ಅವಳೇ ಸಾಧಕನಿಗೆ ಮಂತ್ರದ ನಿಜವಾದ ಆಳವನ್ನ ಗ್ರಹಿಸುವ ಶಕ್ತಿಯನ್ನ ಕೊಡ್ತಾಳೆ ಅಂತ ಗ್ರಂಥ ಹೇಳುತ್ತೆ. ಹಾಗಾದ್ರೆ ಒಬ್ಬ ಸಾಧಕನ ಅನುಭವದ ಮೂಲಕ ದೇವರನ್ನ ತಿಳಿಬಹುದು ಅನ್ನೋದು ಇದರ ತಿರುಳು. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಗ್ರಂಥದಲ್ಲಿ ಕೊಟ್ಟಿರೋ ಅತ್ಯಂತ ದೊಡ್ಡ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಗಾಯತ್ರಿ ಮಂತ್ರದ ಋಷಿ ಮತ್ತು ಮುಖ್ಯ ಉಪಾಸಕ ಅಂತಾನೆ ಪರಿಗಣಿಸಲಾದ ಚತುರ್ಮುಖ ಬ್ರಹ್ಮ ಅವರ ಅನುಸಂಧಾನ ಹೇಗಿರುತ್ತೆ? ಅವರು ಈ ಮಂತ್ರದ ಮೂಲಕ ಇಡೀ ಸೃಷ್ಟಿಯ ಹಿಂದಿನ ಸತ್ಯವನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ? ಚೌಕಟ್ಟಿನಲ್ಲಿ 4 ಮುಖ್ಯ ಸ್ತಂಭಗಳಿವೆ. ಮೊದಲನೆಯದು ಮತ್ತು ಅತ್ಯಂತ ಮೂಲಭೂತವಾದದ್ದು ಭಗವಂತನ ಗುಣಪೂರ್ಣತ್ವ. ಗುಣಪೂರ್ಣತ್ವ ಅಂದ್ರೆ ಎಲ್ಲ ಒಳ್ಳೆಯ ಗುಣಗಳಲ್ಲಿ ಪರಿಪೂರ್ಣತೆ. ಇದು ಕೇಳಲು ಬಹಳ ತಾತ್ವಿಕವಾಗಿ ಅಬ್ಸ್ಟ್ರಾಕ್ಟ್ ಆಗಿ ಅನ್ಸುತ್ತೆ. ಒಬ್ಬರು ಧ್ಯಾನದಲ್ಲಿ ಕೂತು ಇಂಥ ಅಪರಿಮಿತವಾದ ವಿಷಯವನ್ನ ಹೇಗೆ ಗ್ರಹಿಸಲು ಸಾಧ್ಯ? ಎಲ್ಲ ಗುಣಗಳ ಒಂದು ಲಿಸ್ಟ್ ಮಾಡ್ಕೊಂಡು ಯೋಚನೆ ಮಾಡ್ತಾರಾ? ಒಳ್ಳೆಯ ಪ್ರಶ್ನೆ. ಇದು ಲಿಸ್ಟ್ ಮಾಡೋ ಪ್ರಕ್ರಿಯೆಯಲ್ಲ, ಬದಲಾಗಿ ಇದು ತರ್ಕದ ಮೂಲಕ ಅನುಭವಕ್ಕೆ ಇಳಿಯುವ ದಾರಿ. ಬ್ರಹ್ಮರ ತರ್ಕ ಹೀಗಿದೆ: ಈ ಜಗತ್ತಿನಲ್ಲಿ ಪೂರ್ಣ ಸುಖವನ್ನು ಅನುಭವಿಸಬೇಕಾದ್ರೆ ಮೊದಲು ಗುಣಗಳಲ್ಲಿ ಪೂರ್ಣರಾಗಿರಬೇಕು. ನಮ್ಮಲ್ಲಿ ಒಂದೇ ಒಂದು ಕೊರತೆ ಇದ್ರೂ ಅದು ನಮ್ಮ ಸುಖವನ್ನ ಅಪೂರ್ಣಗೊಳಿಸುತ್ತೆ. ಇನ್ನು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸುವ ಶಕ್ತಿಯಿರೋ ಭಗವಂತ ಖಂಡಿತವಾಗಿಯೂ ಪೂರ್ಣ ಸುಖಿಯಾಗಿರ್ಲೇಬೇಕು. ಅವನು ಪೂರ್ಣ ಸುಖಿಯಾಗಿರಬೇಕಾದ್ರೆ ಅವನು ಗುಣಗಳಲ್ಲಿಯೂ ಪರಿಪೂರ್ಣನಾಗಿಯೇ ಇರಬೇಕು. ಇದೊಂದು ಸರಳ ಆದ್ರೆ ಅಷ್ಟೇ ಆಳವಾದ ತರ್ಕ. ಇಲ್ಲಿಂದಲೇ ಅವರ ಅನುಸಂಧಾನ ಶುರುವಾಗತ್ತೆ. ಅರ್ಥವಾಯಿತು. ಇದು ಒಂದು ತಾರ್ಕಿಕ ಅಡಿಪಾಯದ ಹಾಗೆ. ಭಗವಂತ ಗುಣಪೂರ್ಣ ಅನ್ನೋ ಸತ್ಯವನ್ನು ಒಪ್ಕೊಂಡ ಮೇಲೆ ಮುಂದಿನ ಹೆಜ್ಜೆ ಏನು? ಈ ಒಂದು ಗುಣದಿಂದ ಬೇರೆ ಯಾವ ಸತ್ಯಗಳು ತೆರೆದುಕೊಳ್ಳುತ್ತವೆ? ಅಲ್ಲಿಂದಲೇ ಉಳಿದ ಸತ್ಯಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ಗುಣಪೂರ್ಣತ್ವವನ್ನು ಒಪ್ಪಿಕೊಂಡ ತಕ್ಷಣ ಬರುವ ಎರಡನೆಯ ಹಂತ ಸರ್ವವ್ಯಾಪಕತ್ವ.
ಅಂದ್ರೆ ಎಲ್ಲೆಡೆ ಇರುವಿಕೆ. ಗುಣಗಳಿಂದ ಪರಿಪೂರ್ಣನಾದವನು ದೇಶದಿಂದ ಅಂದ್ರೆ ಸ್ಥಳದಿಂದ ಸೀಮಿತನಾಗಲು ಸಾಧ್ಯವಿಲ್ಲ. ಅವನು ಒಂದು ಜಾಗದಲ್ಲಿದ್ದು ಇನ್ನೊಂದು ಜಾಗದಲ್ಲಿ ಇಲ್ಲ ಅಂದ್ರೆ ಅದು ಅವನಿಗೆ ಒಂದು ಕೊರತೆ, ಒಂದು ಅಪೂರ್ಣತೆ. ಆದ್ದರಿಂದ ಗುಣಪೂರ್ಣನಾದವನು ಎಲ್ಲೆಡೆಯೂ ಇರಲೇಬೇಕು. ಕೆಳಗೆ, ಮೇಲೆ, ಹಿಂದೆ, ಮುಂದೆ, ಒಳಗೆ, ಹೊರಗೆ, ಪ್ರತಿಯೊಂದು ಕಣದಲ್ಲಿಯೂ, ಪ್ರತಿ ಆಕಾಶದಲ್ಲಿಯೂ. ಇಲ್ಲಿ ಒಂದು ವಿರೋಧಾಭಾಸದಂತೆ ಕಾಣುತ್ತೆ. ದೇವರು ಎಲ್ಲೆಡೆ ಇದ್ದಾನೆ ಅಂದ್ರೆ ಅವನು ಬ್ರಹ್ಮಾಂಡದಷ್ಟು ದೊಡ್ಡವನಾಗಿರಬೇಕು. ಅದೇ ಸಮಯದಲ್ಲಿ ಪ್ರತಿಯೊಂದು ಅಣುವಿನಲ್ಲೂ ಇದ್ದಾನೆ ಅಂದ್ರೆ ಅವನು ಅಣುವಿಗಿಂತ ಚಿಕ್ಕವನಾಗಿರಬೇಕು. ಇದು ತರ್ಕಕ್ಕೆ ನಿಲ್ಕದ ವಿಷಯವಲ್ಲವೇ? ಒಂದೇ ಸಮಯದಲ್ಲಿ ಅತ್ಯಂತ ದೊಡ್ಡದಾಗಿ ಮತ್ತು ಅತ್ಯಂತ ಚಿಕ್ಕದಾಗಿ ಇರೋದು ಹೇಗೆ ಸಾಧ್ಯ? ಖಂಡಿತ, ಇದು ನಮ್ಮ ಸಾಮಾನ್ಯ ತರ್ಕಕ್ಕೆ ಸವಾಲು. ಆದ್ರೆ ಮೂಲಗ್ರಂಥವು ಇದನ್ನೇ ದೈವಿಕ ಸಾಮರ್ಥ್ಯದ ಲಕ್ಷಣ ಅಂತ ಹೇಳುತ್ತೆ. ಅವನು ಏಕಕಾಲದಲ್ಲಿ ಅಣೋರಣೀಯಾನ್ ಮತ್ತು ಮಹತೋಮಹಿಯಾನ್. ಇದನ್ನ ತರ್ಕದಿಂದ ವಿವರಿಸೋದಕ್ಕಿಂತ ಒಂದು ದೃಷ್ಟಾಂತದ ಮೂಲಕ ಮನದಟ್ಟು ಮಾಡಿಸಲು ಗ್ರಂಥ ಪ್ರಯತ್ನಿಸುತ್ತೆ. ಮಾರ್ಕಂಡೇಯ ಋಷಿಗಳ ಕಥೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶವಾಗಿ ಕೇವಲ ನೀರು ಮಾತ್ರ ಇದ್ದಾಗ ಮಾರ್ಕಂಡೇಯರಿಗೆ ಆಲದ ಎಲೆಯ ಮೇಲೆ ಮಲಗಿರುವ ಒಂದು ಶಿಶು ಕಾಣಿಸುತ್ತೆ. ಕುತೂಹಲದಿಂದ ಆ ಶಿಶುವಿನ ಬಳಿ ಹೋದಾಗ ಅವರು ಆಕಸ್ಮಿಕವಾಗಿ ಅದರ ಬಾಯಿಯೊಳಗೆ ಹೋಗ್ತಾರೆ. ಆ ಶಿಶುವಿನ ಹೊಟ್ಟೆಯೊಳಗೆ? ಹೌದು. ಮತ್ತು ಒಳಗೆ ಹೋಗಿ ನೋಡಿದ್ರೆ ಇಡೀ ಬ್ರಹ್ಮಾಂಡ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಪರ್ವತಗಳು, ನದಿಗಳು ಎಲ್ಲವೂ ಅಲ್ಲೇ ಇರುತ್ತೆ. ಆ ಸಣ್ಣ ಶಿಶುವಿನ ಉದರದಲ್ಲಿ ಇಡೀ ಸೃಷ್ಟಿಯೇ ಅಡಗಿರುತ್ತೆ. ಇದು ಆ ವಿರೋಧಾಭಾಸವನ್ನು ತರ್ಕದಿಂದಲ್ಲ, ಅನುಭವದಿಂದ ದಾಟುವ ದಾರಿ. ಆ ಪರಮ ಸತ್ಯವು ನಮ್ಮ ಸ್ಥಳ ಮತ್ತು ಗಾತ್ರದ ಕಲ್ಪನೆಗರಿಗೆ ಮೀರಿದ್ದು ಅಂತ ಈ ಕಥೆ ತೋರಿಸುತ್ತೆ. ಆ ಚಿತ್ರಣವೇ ಅದ್ಭುತವಾಗಿದೆ. ಹಾಗಾದರೆ ತರ್ಕ ಎಲ್ಲಿ ನಿಲ್ಲುತ್ತದೆಯೋ ಅಲ್ಲಿ ಅನುಭವ ಅಥವಾ ದೃಷ್ಟಾಂತದ ಮೂಲಕ ಗ್ರಂಥ ನಮ್ಮನ್ನು ಮುಂದೆ ಕರೆದೊಯ್ಯುತ್ತೆ. ಸರಿ, ದೇವರು ಗುಣಪೂರ್ಣ, ಹಾಗಾಗಿ ಅವನು ಎಲ್ಲೆಡೆ ಇದ್ದಾನೆ. ಆದರೆ ಅವನು ಕೇವಲ ಒಬ್ಬ ಮೂಕ ಸಾಕ್ಷಿಯಾಗಿ ಎಲ್ಲೆಡೆ ಇದ್ದಾನಾ, ಅಥವಾ ಅವನ ಇರುವಿಕೆಗೆ ಒಂದು ಕ್ರಿಯಾಶೀಲ ಪಾತ್ರವಿದೆಯಾ? ಇದು ಮೂರನೇ ಮತ್ತು ಅತ್ಯಂತ ಪ್ರಮುಖ ಹಂತಕ್ಕೆ ನಮ್ಮನ್ನು ತರುತ್ತೆ. ಅದೇ ನಿಯಂತ್ರಕತ್ವ. ದೇವರು ಎಲ್ಲೆಡೆ ಇದ್ದಾನೆ ಅಂದ್ರೆ ಅಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಯೂ ಅವನ ಅಧೀನದಲ್ಲೇ ನಡೆಯಬೇಕು. ಅವನ ನಿಯಂತ್ರಣವಿಲ್ಲದ ಒಂದು ಜಾಗ ಅಥವಾ ಒಂದು ಕ್ರಿಯೆ ಇದೆ ಅಂದ್ರೆ ಅದು ಅವನ ಸರ್ವವ್ಯಾಪಕತ್ವಕ್ಕೆ ಮತ್ತು ಗುಣಪೂರ್ಣತ್ವಕ್ಕೆ ಕುಂದು ತರುತ್ತೆ. ಹಾಗಾಗಿ ಮೂಲದ ಪ್ರಕಾರ ಆ ಸರ್ವವ್ಯಾಪಿ ಭಗವಂತನ ಅನುಮತಿ ಇಲ್ಲದೆ ಯಾರೂ ಏನನ್ನು ನೋಡಲು, ಕೇಳಲು ಅಥವಾ ತಿಳಿಯಲು ಸಾಧ್ಯವಿಲ್ಲ. ಒಂದು ನಿಮಿಷ, ಇದು ಕೇಳಲು ಸ್ವಲ್ಪ ಗಂಭೀರವಾದ ವಿಷಯ. ನಮ್ಮ ಅನುಮತಿ ಇಲ್ಲದೆ ನಾವು ನೋಡಲು ಸಾಧ್ಯವಿಲ್ಲ ಎಂದ್ರೆ ನಮ್ಮ ಇಚ್ಛಾಶಕ್ತಿಗೆ ಇಲ್ಲಿ ಜಾಗವೇ ಇಲ್ವಾ? ನಾವು ಕೇವಲ ಸೂತ್ರದ ಬೊಮ್ಮೆಗಳ? ಈ ನಿಯಂತ್ರಕತ್ವದ ವಿಷಯ ಬಂದಾಗ ಈ ಪ್ರಶ್ನೆ ಸಹಜವಾಗಿ ಬರುತ್ತದಲ್ವೇ? ಗ್ರಂಥದಲ್ಲಿ ಇದರ ಬಗ್ಗೆ ಏನಾದರೂ ಪ್ರಸ್ತಾಪ ಇದೆಯಾ? ಖಂಡಿತ. ಇದು ತತ್ವಶಾಸ್ತ್ರದ ಒಂದು ದೊಡ್ಡ ಪ್ರಶ್ನೆ. ಗ್ರಂಥವು ಇದನ್ನ ಹೇಗೆ ನೋಡುತ್ತೆ ಅಂದ್ರೆ, ದೇವರು ನಿಯಂತ್ರಕ, ಆದ್ರೆ ಅವನು ಜೀವಿಗಳಿಗೆ ಒಂದು ಸೀಮಿತ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಅದನ್ನ ದತ್ತ ಸ್ವಾತಂತ್ರ್ಯ ಅಂತ ಕರಿಬಹುದು. ಉದಾಹರಣೆಗೆ, ಒಂದು ಕಂಪನಿಯ ಮ್ಯಾನೇಜರ್ ತನ್ನ ಉದ್ಯೋಗಿಗಳಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟು ಅದನ್ನ ಮಾಡುವ ಸ್ವಾತಂತ್ರ್ಯವನ್ನ ಕೊಡ್ತಾನೆ. ಆದ್ರೆ ಅಂತಿಮ ಅಧಿಕಾರ, ನಿಯಂತ್ರಣ ಎಲ್ಲವೂ ಮ್ಯಾನೇಜರ್ ಕೈಯಲ್ಲೇ ಇರುತ್ತೆ. ಹಾಗೆಯೇ ದೇವರು ನಮಗೆ ಆಯ್ಕೆ ಮಾಡುವ ಶಕ್ತಿಯನ್ನ ಕೊಟ್ಟಿದ್ದಾನೆ, ಆದರೆ ಇಡೀ ವ್ಯವಸ್ಥೆಯ ನಿಯಂತ್ರಣ ಅವನ ಕೈಯಲ್ಲಿದೆ. ಅವನ ಇರುವಿಕೆ ಕೇವಲ ಅಸ್ತಿತ್ವವಲ್ಲ, ಅದು ಒಂದು ಕ್ರಿಯಾಶೀಲ ಆಡಳಿತ. ಓಕೆ, ಹಾಗಾದರೆ ಇದೊಂದು ಸಂಪೂರ್ಣ ನಿಯಂತ್ರಣ, ಆದರೆ ದತ್ತ ಸ್ವಾತಂತ್ರ್ಯದ ಚೌಕಟ್ಟಿನೊಳಗೆ. ಸರಿ, ಈಗ ನಾವು 3 ಸ್ತಂಭಗಳನ್ನು ನೋಡಿದ್ದೇವೆ: ಗುಣಪೂರ್ಣತ್ವ, ಸರ್ವವ್ಯಾಪಕತ್ವ ಮತ್ತು ನಿಯಂತ್ರಕತ್ವ. ಇದು ಒಂದು ರೀತಿಯಲ್ಲಿ ತಾರ್ಕಿಕ ಸರಪಳಿಯಂತೆ ಕಾಣ್ತಿದೆ. ಪರಿಪೂರ್ಣತೆಯಿಂದ ಎಲ್ಲೆಡೆ ಇರುವಿಕೆ, ಎಲ್ಲೆಡೆ ಇರೋದರಿಂದ ಎಲ್ಲವನ್ನೂ ನಿಯಂತ್ರಿಸುವಿಕೆ. ಈ ಸರಪಳಿಯಲ್ಲಿ ಮುಂದಿನ ಕೊಂಡಿ ಯಾವುದು? ಮುಂದಿನ ಮತ್ತು ಕೊನೆಯ ಕೊಂಡಿ ತ್ರಿಕಾಲ ಸತ್ಯತ್ವ, ಅಂದ್ರೆ ಕಾಲಾತೀತನಾಗಿರೋದು. ದೇವರು ಎಲ್ಲೆಡೆ ಇದ್ದಾನೆ ಅಂದ್ರೆ ದೇಶತಃ ವ್ಯಾಪ್ತಿ ಎಂದ ಮೇಲೆ ಅವನು ಎಲ್ಲ ಕಾಲದಲ್ಲಿಯೂ ಇರಲೇಬೇಕು. ಕಾಲತಃ ವ್ಯಾಪ್ತಿ. ಅವನು ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲ ಅಂದ್ರೆ ಅದು ಅವನಿಗೆ ಒಂದು ದೊಡ್ಡ ಕೊರತೆ ಆಗತ್ತೆ. ಇದನ್ನ ಗ್ರಂಥವು ಚತುಶ್ಲೋಕಿ ಭಾಗವತದ ಉಲ್ಲೇಖದೊಂದಿಗೆ ವಿವರಿಸುತ್ತೆ. ಅಲ್ಲಿ ಭಗವಂತನು ಚತುರ್ಮುಖ ಬ್ರಹ್ಮರಿಗೆ ಹೇಳ್ತಾನೆ, ನಾನು ಈ ಸೃಷ್ಟಿ ಆಗೋಕ್ಕಿಂತ ಮೊದಲೂ ಇದ್ದೆ, ಈ ಸೃಷ್ಟಿ ಇರುವಾಗಲೂ ಇದ್ದೇನೆ ಮತ್ತು ಈ ಸೃಷ್ಟಿ ಲಯವಾದ ನಂತರವೂ ಇರ್ತೇನೆ. ಆದರೆ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ ಅಂತ ನನಗನಿಸ್ತಿದೆ.
ಸೃಷ್ಟಿಯ ಸಮಯದಲ್ಲಿ ಬ್ರಹ್ಮರೂ ಇರ್ತಾರೆ, ನಾವೂ ಇರ್ತೀವಿ, ಜಗತ್ತೂ ಇರುತ್ತೆ. ಹಾಗಾದ್ರೆ ಭಗವಂತನ ಅಸ್ತಿತ್ವಕ್ಕೂ ನಮ್ಮ ಅಸ್ತಿತ್ವಕ್ಕೂ ಇರೋ ವ್ಯತ್ಯಾಸವೇನು? ಕೇವಲ ಶಾಶ್ವತವಾಗಿರೋದು ಮಾತ್ರವೇ? ನಿಖರವಾಗಿ ನೀವು ಸರಿಯಾದ ಪಾಯಿಂಟ್ ಹಿಡ್ದಿದ್ದೀರಿ. ವ್ಯತ್ಯಾಸ ಸ್ವಾತಂತ್ರ್ಯದಲ್ಲಿದೆ. ನಾವೆಲ್ಲರೂ ಸೃಷ್ಟಿಯ ಸಮಯದಲ್ಲಿರ್ತೀವಿ, ಆದ್ರೆ ನಾವು ಭಗವಂತನನ್ನ ಅವಲಂಬಿಸಿರ್ತೀವಿ. ನಮ್ಮ ಅಸ್ತಿತ್ವ ಸ್ವತಂತ್ರವಲ್ಲ. ಆದ್ರೆ ಭಗವಂತ ಮಾತ್ರ ಸೃಷ್ಟಿಗೆ ಮೊದಲು, ಸೃಷ್ಟಿಯ ಸಮಯದಲ್ಲಿ ಮತ್ತು ಪ್ರಳಯದ ನಂತರವೂ ಯಾರನ್ನೂ ಅವಲಂಬಿಸದೆ ಸ್ವತಂತ್ರನಾಗಿ ಇರುವ ಏಕೈಕ ಸತ್ಯ. ಇದೇ ಅವನ ತ್ರಿಕಾಲ ಸತ್ಯತ್ವದ ವೈಶಿಷ್ಟ್ಯ. ಹಾಗಾದರೆ ಬ್ರಹ್ಮರ ಇಡೀ ಅನುಸಂಧಾನವನ್ನು ಒಟ್ಟಿಗೆ ನೋಡಿದ್ರೆ ಇದೊಂದು ಮಾನಸಿಕ ಮಾದರಿ. ಒಂದೇ ಒಂದು ತತ್ವದಿಂದ ಗುಣಪೂರ್ಣತ್ವ ಶುರುವಾಗಿ ತಾರ್ಕಿಕವಾಗಿ ಸರ್ವವ್ಯಾಪಕತ್ವ, ನಿಯಂತ್ರಕತ್ವ ಮತ್ತು ತ್ರಿಕಾಲ ಸತ್ಯತ್ವದ ಅರಿವಿಗೆ ತಲುಪುವ ಒಂದು ಪ್ರಯಾಣ. ಇದು ಕೇವಲ ಜ್ಞಾನಕ್ಕಾಗಿ ಮಾಡುವ ಧ್ಯಾನವೇ? ಅಥವಾ ಚತುರ್ಮುಖ ಬ್ರಹ್ಮರ ಮುಖ್ಯ ಕೆಲಸವಾದ ಸೃಷ್ಟಿಕಾರ್ಯಕ್ಕೂ ಇದಕ್ಕೂ ನೇರ ಸಂಬಂಧವಿದೆಯೇ? ಅದ್ಭುತವಾದ ಸಂಪರ್ಕವನ್ನ ಕೇಳಿದ್ರಿ. ಖಂಡಿತ ಇದೆ. ಅವರ ಅನುಸಂಧಾನ ಕೇವಲ ವೈಯಕ್ತಿಕ ಮೋಕ್ಷಕ್ಕಾಗಿ ಅಲ್ಲ, ಅದು ಅವರ ಕೆಲಸಕ್ಕೆ ಬೇಕಾದ ಪೂರ್ವಸಿದ್ಧತೆ. ಒಬ್ಬ ವಾಸ್ತುಶಿಲ್ಪಿ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟು ಮೊದಲು ಅದರ ಬ್ಲೂ ಪ್ರಿಂಟನ್ನು, ಅದರ ಸಾಮಗ್ರಿಗಳನ್ನು, ಅದರ ವಿಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬೇಕು. ಹಾಗೆಯೇ ಚತುರ್ಮುಖ ಬ್ರಹ್ಮರು ಈ ಬ್ರಹ್ಮಾಂಡವನ್ನು ಸೃಷ್ಟಿಸೋ ಮೊದಲು ಆ ಸೃಷ್ಟಿಯ ಮೂಲವಾದ ಪರಮಸತ್ಯದ ಸ್ವರೂಪವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬೇಕು. ಅವರ ಈ ಧ್ಯಾನವೇ ಅವರ ಸೃಷ್ಟಿ ಕಾರ್ಯದ ಬ್ಲೂ ಪ್ರಿಂಟ್. ಇದನ್ನು ಕೇಳಿದ ಮೇಲೆ ಅವರ ಸೃಷ್ಟಿ ಪ್ರಕ್ರಿಯೆ ಬಗ್ಗೆನೂ ತಿಳಿದುಕೊಳ್ಳೋ ಕುತೂಹಲ ಹೆಚ್ಚಾಗ್ತಿದೆ. ಗ್ರಂಥವು ಅದರ ಬಗ್ಗೆ ಏನ್ ಹೇಳುತ್ತೆ? ಅವರ ಸೃಷ್ಟಿ ಹೇಗೆ ನಡೆಯುತ್ತೆ? ಗ್ರಂಥವೂ ಅದನ್ನು ವಿವರಿಸುತ್ತೆ. ಮತ್ತು ಅದು ನಾವಂದುಕೊಂಡಷ್ಟು ಸರಳವಾದ ಪ್ರಕ್ರಿಯೆಯಲ್ಲ. ಅದೊಂದು ಬಹುಹಂತದ, ಬಹುರೂಪದ ಸೃಷ್ಟಿ. ಇದನ್ನೊಂದು ಕಾಸ್ಮಿಕ್ ಚೈನ್ ಆಫ್ ಕಮಾಂಡ್ ತರಹ ಕಲ್ಪಿಸಿಕೊಳ್ಳಬಹುದು. ಮೊದಲಿಗೆ ಭಗವಂತನ ಮೂಲರೂಪವಾದ ವಾಸುದೇವ ಲಕ್ಷ್ಮೀದೇವಿಯ ಮೂಲಕ ಸೃಷ್ಟಿ ಪ್ರಕ್ರಿಯೆಗೆ ಚಾಲನೆ ನೀಡುತ್ತಾನೆ. ಅಂದ್ರೆ ಇನಿಷಿಯೇಷನ್ ಅಲ್ಲಿಂದ ಶುರುವಾಗುತ್ತೆ. ಯಾದ ಬ್ರಹ್ಮರ ಸೂಕ್ಷ್ಮ ರೂಪವನ್ನ ಮತ್ತು ವಾಗ್ದೇವತೆಯಾದ ಸರಸ್ವತಿಯ ಸೂಕ್ಷ್ಮ ರೂಪವನ್ನ ಸೃಷ್ಟಿಸ್ತವೆ. ಇದು ಭೌತಿಕ ದೇಹದ ಸೃಷ್ಟಿಗಿಂತ ಮೊದಲು ಅವರ ಮೂಲಭೂತ ಚೈತನ್ಯದ ಸೃಷ್ಟಿ. ಅಂದ್ರೆ ಮೊದಲು ಕಾನ್ಸೆಪ್ಟ್, ಆಮೇಲೆ ಕನ್ಸ್ಟ್ರಕ್ಷನ್ ಅನ್ನ ಹಾಗೆ. ಬಹುತೇಕ ಹಾಗೆಯೇ. ಅಂತಿಮವಾಗಿ ಭಗವಂತ ಮತ್ತು ಲಕ್ಷ್ಮಿಯಿಂದ ಉಂಟಾದ ಹೇಮಾಂಡ ಅಂದ್ರೆ ಒಂದು ಬಂಗಾರದ ಮೊಟ್ಟೆಯಿಂದ ಚತುರ್ಮುಖ ಬ್ರಹ್ಮರು ಸ್ಥೂಲ ಶರೀರದೊಂದಿಗೆ ಜನ್ಮ ತಾಳ್ತಾರೆ. ಅವರ ಧ್ಯಾನವು ಹೇಗೆ ಆಳ ಮತ್ತು ಸಂಕೀರ್ಣವಾಗಿದೆಯೋ ಅವರ ಸೃಷ್ಟಿಯ ಕಥೆಯೂ ಅಷ್ಟೇ ಗಹನವಾಗಿದೆ. ಅವರು ಧ್ಯಾನಿಸುವ ದೇವರ ಗುಣಗಳೇ ಅವರ ಸೃಷ್ಟಿಯಲ್ಲಿ ಪ್ರತಿಫಲಿಸ್ತವೆ. ವಾವ್! ನಾವು ಕೇವಲ ಒಂದು ಮಂತ್ರದ ಬಗ್ಗೆ ಮಾತಾಡೋಕ್ ಶುರು ಮಾಡಿ ಬ್ರಹ್ಮಾಂಡದ ಸೃಷ್ಟಿವರೆಗೂ ಬಂತೊಲುಪ್ತೀವಿ. ಒಂದು ಸರಳವಾಗಿ ಕಾಣುವ ದೈನಂದಿನ ಆಚರಣೆಯ ಹಿಂದೆ ಇಷ್ಟೊಂದು ಆಳವಾದ ತತ್ವಜ್ಞಾನ, ತರ್ಕ ಮತ್ತು ಒಂದು ಕಾಸ್ಮಿಕ್ ಡ್ರಾಮಾವೇ ಇದೆ ಅನ್ನೋದನ್ನ ಅರಗಿಸ್ಕೊಳ್ಳೋದೇ ಒಂದು ದೊಡ್ಡ ಅನುಭವ. ನಿಜ. ಈ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಸಾಧಕನಿಗೆ ಮಂತ್ರ ಕೇವಲ ಅಕ್ಷರಗಳ ಗುಂಪಲ್ಲ, ಅದೊಂದು ವಾಸ್ತವವನ್ನು ನೋಡುವ ಕನ್ನಡಕ. ಚತುರ್ಮುಖ ಬ್ರಹ್ಮರು ಗಾಯತ್ರಿ ಮಂತ್ರದ ಮೂಲಕ ಮಾಡುವ ಅನುಸಂಧಾನವು ಅವರು ಸೃಷ್ಟಿಸಲಿರುವ ಬ್ರಹ್ಮಾಂಡದ ಮೂಲ ನಿಯಮಗಳನ್ನ ಅರ್ಥಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ. ಆ ನಿಯಮಗಳೇ ಎಲ್ಲವೂ ಗುಣಪೂರ್ಣ ಮೂಲದಿಂದ ಬಂದಿದೆ, ಆ ಮೂಲವು ಎಲ್ಲೆಡೆ ಇದೆ, ಎಲ್ಲವನ್ನೂ ನಿಯಂತ್ರಿಸ್ತಿದೆ ಮತ್ತು ಕಾಲದ ಬಂಧನಕ್ಕೆ ಸಿಲುಕಿಲ್ಲ. ಈ ಚರ್ಚೆ ಗಾಯತ್ರಿ ಮಂತ್ರವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸುತ್ತೆ. ಇದು ಕೇವಲ ಪಠಣದಿಂದ ಚಿಂತನೆಗೆ, ಚಿಂತನೆಯಿಂದ ಅನುಭವಕ್ಕೆ ಕರೆದೊಯ್ಯುವ ಒಂದು ಮಾರ್ಗಸೂಚಿಯಂತೆ ಕಾಣಿಸ್ತಿದೆ. ಖಂಡಿತ. ಇದು ಕೇವಲ ಒಂದು ಆಚರಣೆಯಲ್ಲ, ಇದೊಂದು ಅರಿವಿನ ಪಯಣ. ಹಾಗಾದ್ರೆ ಈ ಪಯಣದ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟು ಹೋಗೋಣ. ಈ ಮೂಲದ ಪ್ರಕಾರ ಚತುರ್ಮುಖ ಬ್ರಹ್ಮರು ಸೃಷ್ಟಿಕರ್ತರಾದ್ದರಿಂದ ಅವರು ಗಾಯತ್ರಿ ಮಂತ್ರದ ಮೂಲಕ ಭಗವಂತನ ಸೃಷ್ಟಿ, ನಿಯಂತ್ರಣ ಮತ್ತು ವ್ಯಾಪಕತೆಯಂತಹ ಗುಣಗಳನ್ನು ಅನುಸಂಧಾನ ಮಾಡ್ತಾರೆ. ಗ್ರಂಥವೇ ಹೇಳೋ ಹಾಗೆ ಪ್ರತಿಯೊಬ್ಬ ಸಾಧಕನೂ ತನ್ನ ಸ್ವಭಾವ ಮತ್ತು ಕಾರ್ಯಕ್ಕೆ ತಕ್ಕಂತೆ ಮಂತ್ರವನ್ನು ಅನುಸಂಧಾನ ಮಾಡ್ತಾನೆ. ಹಾಗಾದ್ರೆ ಇದೇ ಗಾಯತ್ರಿ ಮಂತ್ರದ ಮೂಲಕ ವಾಯುದೇವರಂತಹ ಮತ್ತೊಬ್ಬ ಶ್ರೇಷ್ಠ ಸಾಧಕರು ಅವರ ಕಾರ್ಯವಾದ ಲಯ ಮತ್ತು ಜ್ಞಾನಪ್ರದಾನಕ್ಕೆ ಅನುಗುಣವಾಗಿ ಭಗವಂತನ ಯಾವ ವಿಭಿನ್ನ ಗುಣಗಳನ್ನ, ಯಾವ ವಿಭಿನ್ನ ಮುಖಗಳನ್ನ ಕಂಡಿರಬಹುದು?